ಹಾಯ್ ಸ್ಟೂಡೆಂಟ್ಸ್, ಎಲ್ಲರಿಗೂ ಸ್ಟೂಡೆಂಟ್ಸ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಾನಿವಾಗ ನಿಮಗೆ ರೂಪಣಾತ್ಮಕ ಮೌಲ್ಯಮಾಪನ 2ರ ಪ್ರಶ್ನೆ ಪತ್ರಿಕೆನ ಮಾಡ್ತಾಯಿದ್ದೀನಿ. ಅಂದರೆ ಇದು ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಪ್ರಶ್ನೆ ಪತ್ರಿಕೆ ಆಗಿದೆ. ಈಗ ಆಲ್ರೆಡಿ ನಾವು 10th ಸ್ಟ್ಯಾಂಡರ್ಡ್ದು ಎಲ್ಲ ಸಬ್ಜೆಕ್ಟ್ದು ಸಹ FA2 ಕ್ವಶನ್ ಪೇಪರ್ಸನ್ನು ಬಿಟ್ಟಿದ್ದೀವಿ. ಸೊ ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ ಏನು ಅಂತ ಚಿಂತೆ ಮಾಡೋಕ್ಕೆ ಹೋಗಬೇಡಿ. ಅಂದರೆ FA2 ಏನು ನಿಮಗೆ ನಡೆಯುತ್ತೆ ಅದೇ ರೂಪಣಾತ್ಮಕ ಮೌಲ್ಯಮಾಪನ ಅಂತ ಕನ್ನಡದಲ್ಲಿ ಕರೀತಾರೆ. ಸೊ ನಾನು ಯಾವ ಕ್ಲಾಸ್ದು ಮಾಡ್ತಾಯಿದ್ದೀನಿ ಅಂದರೆ 9th ಸ್ಟ್ಯಾಂಡರ್ಡ್ದು. ಸೊ ಈಗ ಆಲ್ರೆಡಿ 10th ಮಾಡಿದ್ದೀನಿ. ಸೊ 9th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ದು ಸಹ ಮಾಡಬೇಕು ಅಂತಂದ್ಬಿಟ್ಟು ಇವಾಗ ನಾನು ಈ ಪೇಪರನ್ನು ಮಾಡ್ತಾಯಿದ್ದೀನಿ. ಸೊ ಮೊದಲನೇದಾಗಿ ನೀವಿಲ್ಲಿ ಫಸ್ಟ್ ಮೇನಲ್ಲಿ ನೋಡ್ತಾ ಇದ್ದೀರಾ, ಈ ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಆಯ್ಕೆಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಕ್ರಮಾಕ್ಷರ ಅಂತ ಏನು ಕನ್ಫ್ಯೂಸ್ ಆಗಕ್ಕೆ ಹೋಗ್ಬಿಡಿ. ಸೊ ಇದೇನಿದೆ ಡಿ ಅನ್ನೋದು ಸಿ ಅನ್ನೋದು ಇದೇ ಕ್ರಮಾಕ್ಷರ ಅಂತ. ಸೊ ನೀವು ಆನ್ಸರನ್ನು ಬರಿಬೇಕಾದ್ರೆ ಇದ್ರ ಜೊತೆ ಸೇರಿಸಿ ಇಷ್ಟು ಆನ್ಸರನ್ನು ಬರಿಬೇಕು ಅಂತ ಹೇಳ್ತಿದ್ದಾರೆ ಅವರು. ಸೊ ನೋಡಿ, ಮೊದಲನೇ ಪ್ರಶ್ನೆ ಓದ್ತೀನಿ. ಭಾರತೀಯ ವಿದ್ಯಾಭವನದ ಬ್ರಹ್ಮ ವಿದ್ಯಾಭಾಸ್ಕರ ಬಿರುದಿಗೂ ಪಾತ್ರರಾದವರು ಗೆರೆ ಎಳೆದ ಪದದಲ್ಲಿ ಬಳಕೆಯಾಗಿರುವ ಲೇಖನ ಚಿಹ್ನೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಬ್ರಹ್ಮ ವಿದ್ಯಾಭಾಸ್ಕರ ಅಂತ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, ಇವು ಏನು ಅಂತ ಕೇಳ್ತಾ ಇದ್ದಾರೆ. ಅಂದರೆ ಲೇಖನ ಚಿಹ್ನೆ ಏನದು, ಯಾವ ಲೇಖನ ಚಿಹ್ನೆ ಅಂತ ಅಂದ್ಬಿಟ್ಟು. ಸೊ ನೋಡಿ ಇದಕ್ಕೆ ಆನ್ಸರು ನಾನು ಕೆಳಗಡೆ ಕೊಡ್ತೀನಿ. ಬಟ್ ನಿಮಗೆ ಏನಾದರೂ ಗೆಸ್ಸಿಂಗ್ ಇದ್ದರೆ ಇವಾಗಲೇ ಗೆಸ್ ಮಾಡ್ಕೊಳ್ಳಿ. ನಿಮಗೆಲ್ಲ ಇದು ನಿಮ್ಮ ಟೀಚರ್ಸ್ ಮಾಡಿರ್ತಾರೆ. ಸೊ ನಿಮಗೆ ಗೊತ್ತಿರುತ್ತೆ ಇದು ಲೇಖನ ಚಿಹ್ನೆಗಳು ಅಂತಂದರೆ ಏನು ಅಂತ. ನೆಕ್ಸ್ಟ್ ಮೇನ್ ನೋಡಿ, ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ಸೊ ಇದಕ್ಕೂ ಸಹ 1 ಮಾರ್ಕು. ಸೊ ಅರುಷ, ಹರ್ಷ, ಪರಿಕಿಸು ಅಂದರೆ ನೀವು ಅದಕ್ಕೆ ಸಂಬಂಧಪಟ್ಟಂಥ ಒಂದು ವರ್ಡನ್ನು ಬರಿಬೇಕು. ಸೊ ಆ ರೀತಿ ವರ್ಡನ್ನ ನೀವು ಬರೆದ್ರೆ ನಿಮಗೆ ಸರಿಯಾದ ಉತ್ತರಕ್ಕೆ 1 ಅಂಕ ಸಿಗುತ್ತೆ. ಸೊ ಅದಕ್ಕೂ ಸಹ ಆನ್ಸರ್ ಕೆಳಗಡೆ ಇದೆ. ಪೂರ್ತಿ ವಿಡಿಯೋನ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ನೆಕ್ಸ್ಟು ನಾನು ಇಂಗ್ಲೀಷ್ ಆಗಿರ್ಬೋದು, ಹಿಂದಿ ಆಗಿರ್ಬೋದು ಈ ಎಲ್ಲ ಪೇಪರ್ಸನ್ನು ಬಿಡ್ತೀನಿ. ಹಾಗೆ ನಿಮಗೆ SA1 ಪೇಪರ್ ಸಹ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ನೆಕ್ಸ್ಟು ನಾನು ನಿಮ್ಮ ಎಕ್ಸಾಮ್ ಯಾವಾಗ ನಡೆಯುತ್ತೆ, ಯಾವಾಗ ಟೈಮ್ ಟೇಬಲ್ ಗೌರ್ಮೆಂಟ್ ಕಡೆಯಿಂದ ಬರುತ್ತೆ ಅವಾಗೆಲ್ಲ ನಾನು ಪೇಪರ್ಸನ್ನು ಅಪ್ಲೋಡ್ ಮಾಡ್ತೀನಿ. ಸೊ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ನಮ್ಮ ಚಾನಲಲ್ಲಿ ಸಿಗುತ್ತೆ. ಸೊ ನಿಮ್ಮ 10th ಸ್ಟ್ಯಾಂಡರ್ಡ್ ಯಾರಾದರೂ ನಿಮಗೆ ಸೀನಿಯರ್ಸ್ ಗೊತ್ತಿದ್ದರೆ ಅವ್ರಿಗೆ ಹೇಳಿ, ನಮ್ಮ ಚಾನಲಲ್ಲಿ ಅವ್ರಿಗೆ ಕ್ವಶನ್ ಪೇಪರ್ಸು, ಮಾಡೆಲ್ ಕ್ವಶನ್ ಪೇಪರ್ಸು, ಬ್ಲೂ ಪ್ರಿಂಟ್ಸು ಎಲ್ಲ ಸಿಗುತ್ತೆ ಅಂತ ಅಂದ್ಬಿಟ್ಟು. ಸೊ ನೀವು ಇವಾಗಲೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲಾಂದರೆ ಚಾನಲ್ಲು ನಿಮಗೆ ಸಿಗದೇ ಇರ್ಬೋದು ಮುಂದಕ್ಕೆ. ಸೊ ಸಬ್ಸ್ಕ್ರೈಬ್ ಅಂತ ಇರುತ್ತೆ ಅಲ್ಲಿ. ಸೊ ಚಾನಲ್ ಪಕ್ಕದಲ್ಲಿನೇ ನಮ್ಮ ಸಿಂಬಲ್ ಪಕ್ಕದಲ್ಲಿ ಇರುತ್ತೆ. ಸೊ ಅದನ್ನು ಪ್ರೆಸ್ ಮಾಡಿದ್ರೆ ನಿಮಗೆ ಚಾನಲ್ಲು ಸಬ್ಸ್ಕ್ರೈಬ್ ಆಗುತ್ತೆ. ಸೊ ನೀವು ನೆಕ್ಸ್ಟು ನಾವು ಬಿಡುವಂಥ ವೀಡಿಯೋನ ಆರಾಮಾಗಿ ನೋಡ್ಬೋದು. ಸೊ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆ ರೀತಿ ನೀವು ನೋಡ್ಬೋದು ನಮ್ಮ ವೀಡಿಯೋಸ್ನ. ನೆಕ್ಸ್ಟ್ ನೋಡಿ, 3ನೇ ಮೇನು, ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 3 ಅಂಕಗಳು, ಒಂದೊಂದು ಪ್ರಶ್ನೆಗೆ ಒಂದೊಂದು ಅಂಕ ಇದೆ. ಸೊ ಇದು ನಿಮ್ಮದೆಲ್ಲನೂ ಪ್ರಶ್ನೆಗಳು ಎಲ್ಲಿಂದ ಆಯ್ಕೆ ಮಾಡಿದ್ದಾರೆ ಅಂದರೆ ನಿಮ್ಮ ಪಾಠ ಮತ್ತು ಪೊಯಮ್ಸಿಂದಾನೆ. ಸೊ ನಿಮಗೆ ಪಾಠ ಏನಿರುತ್ತೆ, ಆಮೇಲೆ ಪೊಯಮ್ಸ್ ಏನಿರುತ್ತೆ, ಆಮೇಲೆ ನಿಮಗೆ ಪಠ್ಯಪೂರಕದಿಂದನೂ ಇರುತ್ತೆ. ಸೊ ಇದೆಲ್ಲದನ್ನು ಸೇರಿಸಿ ನಿಮಗೆ ಒಂದು ವಾಕ್ಯದ ಪ್ರಶ್ನೆಗಳಲ್ಲಿ 3 ಮಾತ್ರನೇ ತೆಗೆದಿರೋದಿಲ್ಲಿ. ಸೊ ನಾನು ಕ್ವಶನ್ಸನ್ನು ಓದ್ತೀನಿ, ಕೇಳಿಸ್ಕೊಳ್ಳಿ. ಪೂರ್ತಿ ವಿಡಿಯೋನ ನೋಡಿ, ಕೆಳಗಡೆ ಆನ್ಸರ್ಸ್ ಇದೆ ನಾನು ಕೊಡ್ತೀನಿ. ಸೊ ಬೇಗನೆ ಮಾಡ್ತಾಯಿದ್ದೀನಿ, ನಿಮಗೆ ಲೇಟ್ ಆಗಬಾರ್ದು ಅಂತಂದ್ಬಿಟ್ಟು. 3ನೇ ಪ್ರಶ್ನೆ ಓದ್ತೀನಿ, ಕೇಳಿಸ್ಕೊಳ್ಳಿ. ಅಭಯ ರುಚಿಯ ಸಹೋದರಿಯ ಹೆಸರೇನು ಅಂತ ಕೇಳಿದ್ದಾರೆ. ನೆಕ್ಸ್ಟ್ 4th ಕ್ವಶನು, ಬುದ್ಧಿಶಾಲಿಯಾದ ರಾಜನು ಪ್ರಜೆಗಳನ್ನು ಹೇಗೆ ಪಾಲಿಸಬೇಕು. ನೆಕ್ಸ್ಟು 5ನೇ ಕ್ವಶನು, ಪೋರ್ಚುಗೀಸರು ಚೆನ್ನಭೈರಾದೇವಿಗೆ ನೀಡಿದ್ದ ಬಿರುದು ಯಾವುದು. ಸೊ ಇದು ನಿಮ್ಮ ಒಂದು ಪ್ರಶ್ನೆಗಳಾಗಿರುತ್ತೆ. ನೆಕ್ಸ್ಟ್ ನೋಡಿ, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ವಾಕ್ಯಗಳಲ್ಲಿ ಉತ್ತರ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಒಂದೇ ಪ್ರಶ್ನೆ ಕೊಟ್ಟಿದ್ದಾರೆ, 2 ಅಂಕಗಳಿಗಿರುತ್ತೆ ಇದು. ನೋಡಿ, 6th ಪ್ರಶ್ನೆ, ದೂತನು ಹೇಗಿರಬೇಕು. ಸೊ ಇದು ನಿಮ್ಮ ಪಠ್ಯಪೂರಕದಿಂದ ಆರಿಸಲಾದ ಪ್ರಶ್ನೆಯಾಗಿದೆ. ಸೊ ಇದಕ್ಕೆ ಒಂದು
2 to 3 ಸೆಂಟೆನ್ಸಲ್ಲಿ ನಿಮ್ಮ ಒಂದು ಆನ್ಸರ್ ಕಂಪ್ಲೀಟ್ ಆಗಬೇಕು. ಅಂದರೆ ಒಂದು 3 ಇಲ್ಲ 4 ವಾಕ್ಯಗಳಲ್ಲಿ ಆನ್ಸರನ್ನು ಬರೀರಿ. ನೆಕ್ಸ್ಟ್ ನೋಡಿ 5ನೇ ಮೇನಲ್ಲಿ ಕೆಳಗಿನ ಕವಿಯ ಜನ್ಮಸ್ಥಳ, ಕಾಲ, ಕೃತಿ ಮತ್ತು ಬಿರುದು, ಪ್ರಶಸ್ತಿಗಳನ್ನು ಕುರಿತು ವಾಕ್ಯ ರೂಪದಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಇದಕ್ಕೆ 3 ಅಂಕಗಳು ಇಟ್ಟಿದ್ದಾರೆ. ಸೊ ನೋಡ್ಬೋದು ಜನ್ನ ಅವರನ್ನು ಕೊಟ್ಟಿದ್ದಾರೆ ಇಲ್ಲಿ. ಸೊ ಅವರ ಬಗ್ಗೆ ನೀವು ಅವರು ಎಲ್ಲಿ ಹುಟ್ಟಿದ್ರು, ಯಾವ ಕಾಲದಲ್ಲಿ ಅವ್ರು ಜೀವಿಸ್ತಾ ಇದ್ರು, ಆಮೇಲೆ ಕೃತಿ ಏನು ಅವ್ರದ್ದು, ಆಮೇಲೆ ಬಿರುದು ಏನು ಅವ್ರದ್ದು ಅನ್ನೋದನ್ನು ನೀವು ಬರಿಬೇಕಾಗುತ್ತೆ. ಸೊ ನೆಕ್ಸ್ಟ್ ನೋಡಿ 6th ಮೇನು ಕೆಳಗಿನ ಪದ್ಯ ಭಾಗಕ್ಕೆ ಪ್ರಸ್ತಾರ ಹಾಕಿ ಗಣ ವಿಂಗಡಿಸಿ ಛಂದಸ್ಸಿನ ಹೆಸರನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ನಿಮಗೆ ಈ ಕ್ಲಾಸಲ್ಲಿ ನಿಮ್ಮ 9th ಸ್ಟ್ಯಾಂಡರ್ಡಲ್ಲಿ ವೃತ್ತ ಇರೋದಿಲ್ಲ, ಬಟ್ ಮಿಕ್ಕಿರೋದೆಲ್ಲನೂ ಕಂದ ಪದ್ಯ ಆಗಿರ್ಬೋದು, ಷಟ್ಪದಿ ಆಗಿರ್ಬೋದು, ಇದೆರಡು ಇರುತ್ತೆ. ಸೊ ನಿಮಗಿಲ್ಲಿ ಷಟ್ಪದಿಯನ್ನು ಕೊಟ್ಟಿದ್ದಾರೆ. ಸೊ ನಾನೇ ಹೇಳ್ಬಿಟ್ಟೆ ಛಂದಸ್ಸಿನ ಹೆಸರನ್ನು. ಕೆಳಗಡೆ ಆನ್ಸರ್ ಸಹ ಇದೆ, ನಿಮಗೆ ಯಾವ ರೀತಿ ಗಣ ವಿಭಾಗ ಮಾಡಬೇಕು, ಪ್ರಸ್ತಾರ ಯಾವುದಕ್ಕೆ ಏನು ಹಾಕಬೇಕು ಅನ್ನೋದು ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಕೆಳಗಡೆ. ನೆಕ್ಸ್ಟ್ ನೋಡಿ ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ. ಸೊ ಸಂದರ್ಭ ಸ್ವಾರಸ್ಯಕ್ಕೆ 3 ಅಂಕಗಳು ನಿಮಗೆ ಗೊತ್ತೇ ಇದೆ. ಇದು ನಿಮ್ಮ ನೋಟ್ಸಲ್ಲಿ ಇದಕ್ಕೆಲ್ಲದಕ್ಕೂ ಆನ್ಸರ್ ಇರುತ್ತೆ. 9ನೇ ಪ್ರಶ್ನೆ ಉಭಯ ಪಕ್ಷದಲ್ಲಿ ನಿಮಗೆ ಭೇದವೇ ಅಂತ ಕೊಟ್ಟಿದ್ದಾರೆ. ಸೊ ಇದು ಯಾವ ಪಾಠದಿಂದ ಅಥವಾ ಯಾವ ಪೊಯಮಿಂದ ಆರಿಸಲಾಗಿದೆ ಅನ್ನೋದನ್ನು ಬರಿಬೇಕು. ಕವಿಗಳ ಹೆಸರು ಬರಿಬೇಕು, ಅವರ ಯಾವ ಕೃತಿಯಿಂದ ಇದನ್ನು ಆರಿಸಿದ್ದಾರೆ ಅನ್ನೋದನ್ನು ಬರಿಬೇಕು. ಸೊ ಅಷ್ಟು ಬರೆದ್ರೆ ನಿಮಗೆ 1 ಅಂಕ. ಆಮೇಲೆ ಸಂದರ್ಭ ಮತ್ತು ಸ್ವಾರಸ್ಯವನ್ನು ಬರೆದ್ರೆ 2 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ನೋಡಿ ಲಾಸ್ಟ್ ಕ್ವಶನ್ನು ನಿಮಗೆ 10ನೇ ಪ್ರಶ್ನೆಗೆ ಇನ್ನೊಂದು ಸಹ ಆಪ್ಷನನ್ನು ಕೊಟ್ಟಿದ್ದಾರೆ. ರಾಧಾಕೃಷ್ಣನ್ ಅವರಿಗೆ ಮೈಸೂರಿನಲ್ಲಿ ನೀಡಿದ ಬೀಳ್ಕೊಡುಗೆಯ ವಿಶೇಷತೆಯನ್ನು ಕುರಿತು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಅದು ನಿಮಗೆ ಗೊತ್ತಾಗಿಲ್ಲ, ಆನ್ಸರ್ ನಿಮಗೆ ಬರೆಯೋಕ್ಕಾಗಿಲ್ಲ ಅಂದರೆ ಅಥವಾ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸೊ 2ರಲ್ಲಿ ಒಂದನ್ನು ನೀವು ಬರಿಬೋದು. ಹಿಂದೂ ಧರ್ಮ ಮತ್ತು ತತ್ವಶಾಸ್ತ್ರದ ಬಗ್ಗೆ ರಾಧಾಕೃಷ್ಣನ್ ಅಭಿಪ್ರಾಯವೇನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಸೊ ಇದು 8-10 ವಾಕ್ಯದ ಪ್ರಶ್ನೆ. ನೀವು ತುಂಬ ಲಾಂಗ್ ಆಗಿ ಇದಕ್ಕೆ ಆನ್ಸರನ್ನು ಮಾಡಬೇಕಾಗುತ್ತೆ. ಸೊ ಬನ್ನಿ ನೆಕ್ಸ್ಟ್ ನೋಡೋಣ. ಸೊ ನೋಡಿ ನಾನು ನಿಮಗೆ ಆಲ್ರೆಡಿ ಹೇಳಿದ್ದೆ, ನಾನು ನಿಮಗೆ ಆನ್ಸರ್ಸನ್ನು ಕೊಡ್ತೀನಿ ಅಂತ ಅಂದ್ಬಿಟ್ಟು. ಸೊ ನೋಡ್ತಾ ಇದ್ದೀರಾ, ರೂಪಣಾತ್ಮಕ ಮೌಲ್ಯಮಾಪನ ಅಂದರೆ FA2ದು ಆನ್ಸರ್ಸ್ ಇದೆಲ್ಲ, ಪ್ರಥಮ ಭಾಷೆ ಕನ್ನಡ. ಸೊ ನೋಡಿ 1ನೇ ಪ್ರಶ್ನೆಗೆ ವಿದ್ಯಾಭಾಸ್ಕರ ಅನ್ನೋದು ಯಾವ ಲೇಖನ ಚಿಹ್ನೆ ಅಂತ ಕೇಳಿದರು. ಸೊ ಅದಕ್ಕೆ ವಾಕ್ಯವೇಷ್ಟನ, ಆಪ್ಷನ್ ಎ ವಾಕ್ಯವೇಷ್ಟನ ಅನ್ನೋದು ಸರಿಯಾದ ಉತ್ತರ ಆಗುತ್ತೆ. ನಿಮಗೇನಾದರೂ ಈ ಕ್ವಶನಲ್ಲಿ ಕನ್ಫ್ಯೂಷನ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ, ನಾನು ನಿಮಗೆ ಉತ್ತರನ ಮಾಡ್ತೀನಿ. ಹಾಗೆ ಇದೇನಾದರೂ ನೋಟ್ ಮಾಡ್ಕೋಬೇಕು ಅಂದರೆ ವಿಡಿಯೋನ ನಿಲ್ಲಿಸ್ಬಿಟ್ಟು ಇದನ್ನು ನೀವು ಬರ್ಕೊಳ್ಬೋದು. ನೆಕ್ಸ್ಟ್ ನೋಡಿ 2ನೇ ಪ್ರಶ್ನೆಗೆ ಹರ್ಷ ಅಂತ ಕೊಟ್ಟಿದ್ರು. ಹಾಗೆ ಪರೀಕ್ಷಿಸು ಅನ್ನೋದು ನಿಮ್ಮ ಉತ್ತರ ಸರಿಯಾಗಿರುತ್ತೆ. ನೆಕ್ಸ್ಟ್ ನೋಡಿ 1 ವಾಕ್ಯದ ಪ್ರಶ್ನೆಗಳು ನಿಮಗೆಲ್ಲರಿಗೂ ಹೇಳಿದ್ದೀನಿ ನಾನು, ನಿಮ್ಮ ನೋಟ್ಸಲ್ಲಿ ಬರ್ಸಿರ್ತಾರೆ ಅಂತ. ನಿಮಗೆ ಅದು ಬರ್ಸಿರೋದು ಅರ್ಥ ಆಗಿಲ್ಲ ಅಥವಾ ನಿಮಗೆ ಗೊತ್ತಾಗಿಲ್ಲ ಅಂದರೆ ಸೊ ಇಲ್ಲಿದೆ ನೋಡಿ ಆನ್ಸರ್ಸು, ಇದನ್ನು ನೋಟ್ ಮಾಡ್ಕೊಳ್ಳಿ. ಇದೆಲ್ಲದನ್ನು 2 ವಾಕ್ಯದ 3 ವಾಕ್ಯದ ಇದೇನು ಹೇಳೋ ಹಾಗೆ ಇಲ್ಲ, ನಿಮಗೆಲ್ಲನೂ ಗೊತ್ತಿರುತ್ತೆ. ಹಾಗೆ ನೆಕ್ಸ್ಟ್ ನೋಡಿ ಕವಿಯ ಜನ್ಮಸ್ಥಳ, ಆಮೇಲೆ ಅವರು ಯಾವಾಗ ಹುಟ್ಟಿದ್ರು ಇದೆಲ್ಲನೂ ನೋಡಿ. ಸೊ ಇಲ್ಲಿ ಮೆನ್ಷನ್ ಮಾಡಿ ಬರೆದಿದ್ದಾರೆ. ಸೊ ಕವಿ ಚಕ್ರವರ್ತಿ ಅನ್ನೋದು ಬಿರುದು. ಸೊ ಇಷ್ಟು ಬರೆದ್ರೆ ನಿಮಗೆ 3 ಅಂಕಗಳು ಸಂಪೂರ್ಣವಾಗಿ ಸಿಗುತ್ತೆ. ಹಾಗೆ ನೆಕ್ಸ್ಟು ಪ್ರಸ್ತಾರ ಹಾಕಿ ಗಣ ವಿಭಾಗ ಮಾಡೋದು. ಸೊ ಇಲ್ಲಿ ಮಾತ್ರಾಗಣದ ಛಂದಸ್ಸು ಯಾವುದಂದರೆ ವಾರ್ಧಕ ಷಟ್ಪದಿ. ಸೊ ನಿಮಗೆ ಗೊತ್ತು, ಭಾಮಿನಿ ಷಟ್ಪದಿ ಮತ್ತು ವಾರ್ಧಕ ಷಟ್ಪದಿ 9th ಸ್ಟ್ಯಾಂಡರ್ಡಲ್ಲಿದೆ. ಸೊ 10th ಸ್ಟ್ಯಾಂಡರ್ಡ್ಗೆಲ್ಲ ವೃತ್ತ ಎಲ್ಲ ಬರುತ್ತೆ. ಬಟ್ ಇವಾಗ ನಿಮ್ಮ ಒಂದು ಪ್ರಶ್ನೆಯಲ್ಲಿ ಕೊಟ್ಟಿರೋದು ನಿಮಗೆ ವಾರ್ಧಕ ಷಟ್ಪದಿ ಅಂತ. ಸೊ ಇದಕ್ಕೆ 3 ಅಂಕಗಳು ಸಿಗುತ್ತೆ. ನೆಕ್ಸ್ಟ್ ನೋಡಿ ಸಂದರ್ಭ ಸ್ವಾರಸ್ಯ 1ಕ್ಕೆ ಬರೆದ್ರೆ 3 ಅಂಕ. ಆಮೇಲೆ ನಾನು ನಿಮ್ಗೆ ಹೇಳಿದ್ದೆ ಇದಕ್ಕೆ 2 ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಅಂತ. ಸೊ 8-10 ವಾಕ್ಯದಲ್ಲಿ ಬರೀಬೇಕು. ಸೊ 2ಕ್ಕೂ ಇಲ್ಲಿ ಆನ್ಸರನ್ನು ಕೊಟ್ಟಿದ್ದೀನಿ. ಸೊ ಇದಾಗಿತ್ತು FA2 ಕ್ವಶನ್ ಪೇಪರ್. ನೆಕ್ಸ್ಟು ನಿಮಗೆ ಯಾವ ಕ್ವಶನ್ ಪೇಪರ್ ಬೇಕು ಅನ್ನೋದು ಕಮೆಂಟ್ ಹಾಕಿ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಕೊಳ್ಳಿ. ಈ ವಿಡಿಯೋನ ಯಾರ್ಯಾರು ಪೂರ್ತಿಯಾಗಿ ನೋಡಿದರೆ ಥ್ಯಾಂಕ್ ಯು ಸೊ ಮಚ್. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.